777 ಚಾರ್ಲಿ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ, ಲಕ್ಕಿ ಮ್ಯಾನ್ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ. ನಾನು ಯಾವಾಗ ಕಾಣಿಸ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ ಬಿಗ್ ಬಾಸ್ ಮುಂಚೆ ಅಂತ ಯಾರಾದರೂ ನೋಡಿದ್ರೆ ಅವಾಗಲೂ ಅವ್ರಿಗೆ ಗೊತ್ತಿರೋ ಒಂದೇ ವಿಷಯ ಏನು ಅಂದರೆ, ನನ್ನ ಸಿನಿಮಾ ರಿಲೀಸ್ ಆದಾಗ ಮಾತ್ರ ನಾನು ಕಾಣಿಸ್ಕೊಳ್ಳೋದು. ಆ್ಯಂಡ್ ಐ ಆಮ್ ವೆರಿ ಓಲ್ಡ್ ಸ್ಕೂಲ್. ನಾನು ಯಾರನ್ನ ನೋಡ್ಕೊಂಡು ನಟಿ ಆಗಬೇಕು ಅಂತ ನಂಬಿರೋದು ಅಂದರೆ ಸೌಂದರ್ಯ ಅವರು, ಪ್ರೇಮ ಅವರು. ಇವರು ಇಟ್ಸ್ ಲೈಕ್ ರೋಲ್ ಮಾಡೆಲ್ಸ್ ಆಯಿತಾ. ಅಂದರೆ ನಾನು ಯಾವ ಏರಿಯಾದಲ್ಲಿ ಮಾತಾಡ್ತಿರೋದು, ನಾನು ಶೃಂಗೇರಿಗೆ ಹೋಗ್ತಿರ್ಬೇಕಿದ್ರೆ ಮಾತ್ರ ನಂಗೊಂದು ಅವಕಾಶ ಸಿಕ್ತಿತ್ತು ಸಿನಿಮಾ ನೋಡೋಕ್ಕೆ. ಬಿಕಾಸ್ ಅಪ್ಪ ಸಿನಿಮಾ ನೋಡೋಕೆ ಬಿಡ್ತಿಲ್ಲ ಅಂತ ಅವಾಗ ಹೇಳಿದೆ. ಅವಾಗ ಮಾತ್ರ ಒಂದು ಫ್ರೀಡಮ್, ಅಪ್ಪ ಇರಲ್ಲ ಯಾವ ಸಿನಿಮಾ ಬೇಕಿದ್ರು ನೋಡ್ಬೋದು ಅಂತ. ಆವಾಗ ನೋಡಿದಷ್ಟು ಮಾತ್ರ ನಾನು ಸಿನಿಮಾ ನನ್ನ ಲೈಫಲ್ಲಿ ನೋಡಿರೋದು. ನನ್ನ ಪಕ್ಕದ ಮನೆಯವರು ಅಕ್ಕ ಅವ್ರದ್ದು ಒಂದು ಈ ಗಾಡ್ರೇಜ್ ಬರುತ್ತಲ್ವಾ, ಅದ್ರದ್ದು ಡೋರ್ ಮೇಲೆಲ್ಲ ಪ್ರೇಮ ಅವ್ರದ್ದು ಏನೋ ಚೆನ್ನಾಗಿ ಕೂದಲಿರೋದು ಅಂತ ಹಿಂಗೆ ಫೋಟೋಸ್ ಎಲ್ಲ ಇರೋದು, ಸೌಂದರ್ಯ ಅವ್ರ ಫೋಟೋಸ್ ಇರೋದು. ಇವ್ರನ್ನೆಲ್ಲ ನಾನು ನೋಡ್ಕೊಂಡು ಹೇಳೋದು, ಅಕ್ಕ ನಂದು ಒಂದು ದಿವಸ ಇಲ್ಲಿ ಫೋಟೋ ಬರುತ್ತೆ ನೋಡು ಅಂತ ಹೇಳ್ತಾ ಇರ್ತಿದ್ದೆ. ನಮ್ಮ ಶೃಂಗೇರಿ ಬಸ್ ಸ್ಟ್ಯಾಂಡ್ ಒಂದು ದೊಡ್ಡ ಪೋಸ್ಟರ್ ಇರ್ತಿತ್ತು, ಅಲ್ಲಿ ನನ್ನ ಪೋಸ್ಟರ್ ಬರಬೇಕು ಅನ್ನೋ ಆಸೆ. ನಾನು ಯಾವತ್ತೂ ನಟಿ ಆಗ್ಬೇಕಂತ ಅನ್ಕೊಂಡಿರ್ಲಿಲ್ಲ, ಬಟ್ ಇದೊಂದು ಆಸೆ. ಬೈ ದ ಟೈಮ್ ನಾನು ದೊಡ್ಡೋಳು ಆದೆ ಆ್ಯಂಡ್ ಲೈಕ್ ಈ ಮಾಡ್ಲಿಂಗ್ ಎಲ್ಲ ಫೀಲ್ಡ್ ಮಾಡಿ ಬರೋಷ್ಟೊತ್ತಿಗೆ ಹರ್ ಹರ್ ಮಹಾದೇವನ್ ಒಂದು ಸೀರಿಯಲ್ ಎಲ್ಲ ಮಾಡಿದೆ ನಾನು. ಅವಾಗ ನಂದಲ್ಲೊಂದು ಹೋರ್ಡಿಂಗ್ ಬಂತು. ಅದೇ ಒಂದು ನಾನು ಎಲ್ಲಿ ಡ್ರೀಮ್ ಮಾಡಿದ್ನು. ಬಟ್ ಏನು ಗೊತ್ತಾ, ಲಕ್ಕಿ ಏನು ಅಂದರೆ, ನಾನು ಇಷ್ಟ ಅನ್ಲಕ್ಕಿ ಅಂದರೆ ಐ ಕುಡ್ ನೆವರ್ ಸಿ ಇಟ್. ನಾನು ಯಾವತ್ತೂ ಆ ಪೋಸ್ಟರ್ನ ನೋಡೋಕೆ ಆಗಲಿಲ್ಲ. ಬಿಕಾಸ್ ಮುಂಬೈ ಶೂಟ್ ನಡೀತಿತ್ತು ಆಯಿತಾ.